ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವ್ಲಾಗ್ಸ್ ಏನಪ್ಪ ಅಂತಂದರೆ, ನಾನೊಬ್ಬಳೇ ಸಿಂಗಲ್ ಆಗಿ ಇವತ್ತು ಫಸ್ಟ್ ಟೈಮು ಮೈಸೂರಿಗೆ ಹೋಗ್ತಾ ಇದ್ದೀನಿ ಚಾಮುಂಡೇಶ್ವರಿ ಬೆಟ್ಟ ನೋಡಲಿಕ್ಕೆ. ಸೊ ನನಗಂತೂ ತುಂಬ ಖುಷಿ ಆಗ್ತಿದೆ ಒಬ್ಬಳೇ ಟ್ರಾವೆಲ್ ಮಾಡಲಿಕ್ಕೆ. ಹೇಗಿರುತ್ತೆ ಇವತ್ತಿನ ನನ್ನ ಡೇ ಅಂತ ನೋಡೋಣ ಬನ್ನಿ. ಬಸ್ಸಲ್ಲಿ ಸೀಟೇ ಇಲ್ಲ ಗೈಸ್, ಅದಕ್ಕೆ ಡೋರ್ ಹತ್ರ ಕೂತ್ಕೊಂಡಿದ್ದೀವಿ. ನನ್ನ ಜೊತೆ ಇರೋರು ಲಕ್ಷ್ಮಿ ಆಂಟಿ ಅಂತ. ಮೈಸೂರು ಇದೆ ನೋಡಿ. ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಒಬ್ಬಳೇನೆ. ಇಲ್ಲ, ನಿಮ್ಮ ಹೆಸರು ತಾತ? ಬಸಲಿಂಗಿ ಅವರು ಸಿಕ್ಕಿದ್ದಾರೆ ಮೈಸೂರಲ್ಲಿ. ಸೊ ನನಗೆ ಅಡ್ರೆಸ್ ಗೊತ್ತಿಲ್ಲ, ಇಲ್ಲಿಂದ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೇಗೆ ಹೋಗೋದು ಅಂತ. ಅವ್ರು ಇವಾಗ ಅಡ್ರೆಸ್ ಹೇಳ್ತಿದ್ದಾರೆ, ಬಸ್ ಸ್ಟಾಪ್ ಎಲ್ಲಿ ಅಂತ ತೋರಿಸ್ತಿದ್ದಾರೆ. ಹೋಗ್ತಾ ಇದ್ದೀವಿ ಮೈಸೂರಿಗೆ. ಫಸ್ಟ್ ಟೈಮು ಸಿಂಗಲ್ ಆಗಿ ಬಂದಿದ್ದೀನಿ. ಚಾಮುಂಡಿ ಬೆಟ್ಟದಲ್ಲಿ ಇದ್ದಾನೆ ಇವಾಗ. ನಾನು ಹೋಗ್ಬಿಟ್ಟು ಜಾಯ್ನ್ ಆಗ್ತೀನಿ. ಅವ್ನ ಬೈಕಲ್ಲಿ ಬಂದ, ಅವನು ಕೊಬ್ಬು ಜಾಸ್ತಿ. ಈ ಕಡೆ ಪ್ಯಾಲೇಸ್ ಹತ್ರ ಗೈಸ್. ಸೊ ಏನಂತಾರೆ ಇದನ್ನ, ಕುದುರೆ ಗಾಡಿ. ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಎಲ್ಲಿ ಅಂತ ನನಗೂ ಗೊತ್ತಿಲ್ಲ. ತಾತ ಬಸ್ ಹಚ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದಾರೆ. ನನಗೆ ಬಸ್ ಸ್ಟಾಪ್ ತೋರಿಸಿದ್ಕೆ, ಸೊ ಬಸ್ ಹೇಳಿದ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದ್ಸಲ ನಿಮ್ಮ ಹೆಸರು ಹೇಳಿ. ಬಸಲಿಂಗ ತಾತಗೆ ಬಾಯ್ ತಾತ. ಹಾಯ್ ಗೈಸ್. ಸೊ ನನಗೆ ಬಸ್ಸಲ್ಲಿ ನಿಮ್ಮ ಹೆಸರೇನು? ವಿಜಯಲಕ್ಷ್ಮಿ ಅವರು ಸಿಕ್ಕಿದ್ದಾರೆ. ತುಂಬ ಚೆನ್ನಾಗಿ ಗೈಡ್ ಮಾಡ್ತಿದ್ದಾರೆ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿದ್ದೀನಿ, ಸಿಂಗಲ್ ಆಗಿ ಬಂದ್ಬಿಟ್ಟಿದ್ದೀನಿ ನಾನು. ಸೊ ತುಂಬ ಚೆನ್ನಾಗಿ ಗೈಡ್ ಮಾಡ್ತಿದ್ದಾರೆ ಇವರು. ಮೇ ಬಿ ನನಗಿಂತ ಮುಂಚೆನೇ ಹೇಳ್ಕೊಬಿಡ್ತಾರೆ, ನಾನು ಅವ್ರು ಆದಮೇಲೆ ಇಳಿತೀನಿ ಗೈಸ್. ಸೊ ಅಲ್ಲಿವರೆಗೂ ಇವ್ರ ಜೊತೆ ಮಾತಾಡ್ಸೋಣ. ನೋಡಿ, ಇದೇ ಎಂಟ್ರೆನ್ಸಾ? ಇದು ಎಂಟ್ರೆನ್ಸ್. ಓಕೆ, ಚೂ ಎಂಟ್ರೆನ್ಸ್. ತುಂಬ ಪ್ರಾಣಿಗಳಿದ್ದಾವೆ ಇನ್ನೂ. ಗೈಸ್, ಮತ್ತೆ ವಿಜಯಲಕ್ಷ್ಮಿ ಅವರು ಇಳಿತಿದ್ದಾರೆ. ಸೊ ಥ್ಯಾಂಕ್ ಯು ಅಕ್ಕ, ಇಲ್ಲಿವರೆಗೂ ಗೈಡ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನ ಮೀಟ್ ಮಾಡಿದ್ದಕ್ಕೆ ಖುಷಿ ಆಯಿತು. ಸೊ ಗೈಸ್, ಅವರು ಇಳಿತಿದ್ದಾರೆ, ಅವ್ರ ಸ್ಟಾಪ್ ಬಂತು. ಸೊ ನನ್ನದು 2-3 ಸ್ಟಾಪ್ ಆದಮೇಲೆ ಅಂತೆ. ಓಕೆ, ಬಾಯ್ ಬಾಯ್ ಕಾ, ಹುಷಾರಾಗಿ ಹೋಗಿ. ಓಕೆ. ಚಾಮುಂಡಿ ಬೆಟ್ಟದ ಮೇಲೆ ಹೋಗ್ಬೇಕಾದ್ರೆ ಗೈಸ್, ಕೆಳಗಡೆ ಈ ಥರ ಕಾಣಿಸ್ತಾ ಇರುತ್ತೆ ನೋಡಿ ಗೈಸ್. ಸಿಗ್ದ, ನಾಚ್ಕೊಳ್ತಿದ್ದಾನೆ ತುಂಬ. ತಿರುಗು ತಿರ್ಗಡ, ತಿರುಗು ಮುಖ ತರಿಸು. ಅವ್ರ ಹುಡುಗಿ ನೋಡಿದ್ರೆ ಬೈತಾಳಂತೆ, ಅದಕ್ಕೆ ಕೈಯೆಲ್ಲ ಇಷ್ಟೊಂದು ರಫ್ ಆಗಿಬಿಟ್ಟಿದೆ. ಸೊ ಇವಾಗ ನಾನು ಚಾಮುಂಡಿ ಬೆಟ್ಟಕ್ಕೆ ಬಂದೆ ಗೈಸ್. ದೇವಸ್ಥಾನ ದರ್ಶನ ಮಾಡಬೇಕು. ಸೊ ಎಂಟ್ರೆನ್ಸ್ ಗೈಸ್, ಕಾಲು ಮಾತ್ರ ತುಂಬ ಸುಡ್ತಿದೆ. ಇವಾಗ ಟೈಮು 3:45. ಈ ಟೈಮಿಗೆ ಬಂದಿದ್ದೀವಿ ನಾವು. ಎಂಟ್ರೆನ್ಸ್ ಹೆಂಗಪ್ಪ? ದೇವಸ್ಥಾನ ಓಪನ್ ಇದೆ, ಅದೇ ಹೇಗೆ ಹೋಗೋದು ಅಂತ ಗೊತ್ತಿಲ್ವಲ್ಲ ನನಗೆ. ಬಾ ಗೈಸ್, ಇಲ್ಲೂ ಕೂಡ ರಶ್ ಇದೆ. ಅಷ್ಟೊಂದ್ರೆ ಏನು ರಶ್ ಇಲ್ಲ. ಇವಾಗ 3:48. ಸೊ ಹೋಗ್ತಾ ಇದ್ದೀವಿ. ನನಗೆ ತುಂಬ ವರ್ಷನೇ ಆಗಿದೆ ನಾನು ಇಲ್ಲಿ ಬಂದು, ಚಿಕ್ಕವಳಿರೋ ಟೈಮಲ್ಲಿ ಬಂದಿದ್ದು. ಇವಾಗ ಹೋಗ್ತಾ ಇದ್ದೀವಿ. ಬೇಗ ದರ್ಶನ ಸಿಗ್ಬೋದು. ದರ್ಶನ ಮಾಡಿಕೊಂಡು ಮತ್ತೆ ಬ್ಯಾಂಗ್ಳೂರ್ಗೆ ಹೋಗಬೇಕು. ಇವನ್ನ ನಾನು ಅಣ್ಣ ಅನ್ಬೇಕಂತೆ, ನಾನು ಇವ್ನಿಗೆ ಅಕ್ಕ, ಇವ್ನು ನನ್ನ ಅಕ್ಕ ಅನ್ನಲ್ಲಿ ಬಂತು ನೋಡಿ. ನಾಚ್ಕೊಳ್ತಾನೆ ಇದ್ದಾನೆ ಗೈಸ್, ನನ್ನ ತಮ್ಮ. ದರ್ಶನ ಚೆನ್ನಾಗಾಯಿತು ಗೈಸ್. ಇವಾಗ ಇಲ್ಲಿ ಕುತ್ಕೊಂಡಿದ್ದೀವಿ. ತಣ್ಣಗಿದೆ ದೇವಸ್ಥಾನದ ಒಳಗಡೆ. ತುಂಬ ಚೆನ್ನಾಗಿ ದೇವ್ರ ಅಲಂಕಾರ ಮಾಡಿದ್ದಾರೆ. ಹಾಗೆ ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ಸೊ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಒಂಟಿಯಾಗಿ ಬಂದಿರೋದು ಗೈಸ್, ಫುಲ್ಲು ಸಾರ್ಥಕ ಆಯಿತು. ಸೊ ಇನ್ಮೇಲಿಂದ ಒಂಟಿ ಟ್ರಾವೆಲೇ ಮಾಡಬೇಕು. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇವತ್ತು ನನ್ನ ತಮ್ಮ ಫೋನ್ ಮಾಡಿದ್ಮೇಲೆ ಬಂದಿರೋದು. ಅವನು ಸರಿಯಾಗಿ ನಮ್ಮ ಜೊತೆ ಸೇರ್ತಿಲ್ಲ. ಅವ್ನ ಹುಡುಗಿ ಫೋನ್ ಮಾಡ್ತಿದ್ದಾಳೆ ಅಂತ ದೂರವೇ ಇದ್ದಾನೆ. ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು. ಇವಾಗ ನಾನು ಮತ್ತೆ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ. ಆಮೇಲೆ ಮಹಿಷಾಸುರ ಗೈಸ್, ಅವ್ನು ಬರೀ ಫೋನಲ್ಲಿ ಮಾತಾಡೋದೇ ಆಗುತ್ತೆ. ಬಿಸಿಲು ಸರಿಯಾಗಿ ಕಾಣಿಸ್ತಿಲ್ಲ, ಬಿಸಿಲು ಹೊಡಿತಿದ್ದೆ. ನನಗೆ ಬೇಕು ಅಂದು ದಿನಗಿಂತ ಮುಂಚೆ ನನಗೆ ಬೇಕು ಅಂದ್ಬಿಟ್ಟು ಎತ್ಕೊಂಡು ಬಂದ್ಬಿಟ್ಟ ಕಳ್ಳ. ರೈಲ್ವೆ ಸ್ಟೇಷನ್ಗೆ ಬಂದಾಗ ಮೈಸೂರು ರೈಲ್ವೆ ಸ್ಟೇಷನ್. ಇವಾಗ ಬ್ಯಾಂಗ್ಳೂರ್ಗೆ ಎಷ್ಟು ಗಂಟೆಗೆ ಟ್ರೈನ್ ಇದೆ ಅಂತ ಗೊತ್ತಿಲ್ಲ. ಹೋಗಿ ಟಿಕೆಟ್ ಕೌಂಟ್ರಲ್ಲಿ ಕೇಳೋಣ ಬನ್ನಿ. ಬಾಪ, ನನ್ನ ತಮ್ಮ ನನಗೆ ಟ್ರೈನ್ ಹಚ್ಲಿಕ್ಕೆ ಬಂದಿದ್ದಾನೆ. ಅವ್ನು ಗಾಡಿ ತೊಗೊಂಡು ಬಂದಿದ್ದಾರೆ, ಅವನವನ ಫ್ರೆಂಡ್ಸು. ಸೊ ಅವ್ರು ಹೋಗ್ತಾರೆ ಗೈಸ್. ಬ್ಯಾಂಗ್ಳೂರ್ಗೆ ಹೋಗೋ ಟ್ರೈನ್ ಬಂದಿದೆ. ಪ್ಲ್ಯಾಟ್ಫಾರ್ಮ್ 1 ಹೋಗ್ತಾ ಇದ್ದೀನಿ. ಅವ್ನು ನನಗೆ
ಟಿಕೆಟ್ ಕೊಡಿಸಿ ಹೊರಟ. ಸೊ ಸೀಟ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀನಿ ಗೈಸ್. ಟ್ರೈನ್ ಮೂವ್ ಆಯಿತು ಗೈಸ್. 5:10ಕ್ಕೆ ಟ್ರೈನು ಮೈಸೂರಿಂದ ಹೊರಟಿದೆ ಬೆಂಗಳೂರಿಗೆ. ಸೊ ಎಷ್ಟು ಗಂಟೆಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ನನಗಂತೂ ಸೀಟ್ ಸಿಕ್ಕಿದೆ. ಬಿಸ್ಕೆಟ್ ತಿಂತಾ ಇದ್ದೀನಿ ಹೊಟ್ಟೆ ಹಸಿವಿಗೆ. ಓಕೆ ಗೈಸ್, ನಾನು ಇವಾಗ ಚಾಮುಂಡಿ ಬೆಟ್ಟ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಸೊ ಟೈಮ್ ಆಗೋಯ್ತು, 10 ಗಂಟೆ ಆಯ್ತು ಇವಾಗ. ದರ್ಶನ ತುಂಬ ಚೆನ್ನಾಗಾಯಿತು. ಫಸ್ಟ್ ಟೈಮು ಸಿಂಗಲ್ ಆಗಿ ಜರ್ನಿ ಮಾಡಿದ್ದೀನಿ. ಅಲ್ಲಿಂದ ನನ್ನ ತಮ್ಮ ಬಂದ ಅಷ್ಟೇ, ಅವನ ಹಾಗೆ ಹೋದ, ಮತ್ತು ನಾನು ಹಿಂಗೆ ಬಂದೆ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇನ್ನೂ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರೀರಿ.